ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ. ಮಹಾರಾಜ ಗ್ರೌಂಡ್ಸ್ನಲ್ಲಿ ಸಾರ್ವಜನಿಕರಿಂದ ಅಂತಿಮ ದರ್ಶನವನ್ನ ಪಡೆಯಲಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಈಗ ನೀಡಲಾಗಿದೆ. ಜಾನಕಮ್ಮನ ಅಂತಿಮ ದರ್ಶನಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಮೈಸೂರು ಸೇರಿದಂತೆ ಅನೇಕ ಕಡೆಗಳಿಂದ ಆಗಮಿಸ್ತಾ ಇದ್ದಾರೆ. ಪೊಲೀಸರ ಬಿಗಿ ಬಂದೋಬಸ್ತ್ ಕೂಡ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಸಾರ್ವಜನಿಕರು ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ವಿಐಪಿಗಳು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ಹಲವು ಚಿತ್ರರಂಗದ ಗಣ್ಯರು ಆಗಮಿಸುವಂತಹ ನಿರೀಕ್ಷೆ ಇದೆ. ಅಂತಿಮ ದರ್ಶನವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಅನೇಕರು ಆಗಮಿಸುತ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನವನ್ನ ಸಾರ್ವಜನಿಕರು ಸೇರಿದಂತೆ ಅನೇಕರು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಪೊಲೀಸ್ ಬಂದೋಬಸ್ತನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಈಗ ಅವಕಾಶವನ್ನ ನೀಡಲಾಗಿದೆ. ಸಾರ್ವಜನಿಕರು, ಗಣ್ಯರಿಗೆ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಿರಿಯ ನಟಿ ಪ್ರೇಮಾ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರೇಮಾ ಅವರೇ, ನಮಸ್ತೆ. ಹಲೋ, ನಮಸ್ತೆ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಕೇಳಿಸ್ತಿದೆ, ಮಾತಾಡಿ. ಇವತ್ತು ಗಾನ ಕೋಗಿಲಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ನಿಮಗೆ ಅವರ ಜೊತೆ ಇದ್ದಂತ ಒಡನಾಟ ಅಥವಾ ನಿಮ್ಮ ಯಾವ್ದಾದ್ರೂ ಸಿನಿಮಾಗಳಿಗೆ ಧ್ವನಿಯಾಗಿದ್ದು ಇಂಥ ಒಂದು ಅಪರೂಪದ ವಿಚಾರಗಳೇನಾದ್ರೂ ನಡೆದಿದೆಯಾ? ಯಾವ ರೀತಿ ನೆನೆಸ್ಕೊಳ್ತೀರಿ ಅಂತ? ನಾನು ಅವ್ರನ್ನ ಫಸ್ಟ್ ಭೇಟಿಯಾಗಿದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅನ್ಸುತ್ತೆ. ಅವ್ರು ಹಾಡು ಹಾಡಿದ್ದೆ, ಬಾಳ ಬಂಗಾರ ನೀನು ಅಂತ. ಅವಾಗ ಅವರಲ್ಲಿ ಕೂತಿದ್ರು. ನನಗೆ ಒಂದ್ ಕಡೆ ಅವ್ರು ನೋಡೋ ಭಯ ಭಯ ಆಗ್ತಾ ಇತ್ತು ಒಂದ್ ಕಡೆ. ಆಮೇಲೆ ಅವ್ರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾಗ ಒಂದ್ ಸ್ವಲ್ಪ ನನ್ ಕಾನ್ಫಿಡೆನ್ಸ್ ಬಂತು, ಶಿ ಈಸ್ ಎಂಜಾಯಿಂಗ್ ಅಂತ. ಸೊ ಆಮೇಲೆ ಹೋಗಿ ಹಾಡೆಲ್ಲ ಹಾಡಾದ್ಮೇಲೆ ಅವ್ರ ನಮಸ್ಕಾರ ಮಾಡಿ, ಅಮ್ಮ ನಾನು ತಪ್ಪ ಹಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳಿದೆ. ಇಲ್ಲಮ್ಮ ತುಂಬಾ ಚೆನ್ನಾಗಿ ಹಾಡಿದ್ರೆ ಅಂತ ಹೇಳಿದ್ರು. ಅದು ಖುಷಿ ಆಯ್ತು ನನಗೆ. ಆಮೇಲೆ ಭೇಟಿ ಆಗಿದ್ದು ಮೈಸೂರಲ್ಲಿ. ಅವರು ಮೈಸೂರಿಗೆ ಬಂದಿದ್ರು, ಅವಾಗ ನಾನು ಭೇಟಿ ಆದೆ. ಅವಾಗ ಅವರು ನನ್ ಒಂದು ಸಾಂಗ್ ಹಾಡಿದ್ರು ಪೊಲೀಸ್ ಪವರ್ ಅಲ್ಲಿ. ಆ ಸಾಂಗ್ ಹೇಳ್ತಾ ಇದ್ರು ನಾನು ಆ ಚಿತ್ರಕ್ಕೆ ಹಾಡಿದ್ದೆ ಅಂತ. ಅದು ನನ್ಗೆ ಖುಷಿ ಆಯ್ತು. ನನ್ಗೆ ಗೊತ್ತಿರ್ಲಿಲ್ಲ ಅವ್ರು ಹಾಡಿದಾರೆ ಅದಕ್ಕೆ ಅಂತ. ಅವರೇ ಜ್ಞಾಪಿಸ್ಕೊಂಡು ಹೇಳಿದ್ರು. ಅದೊಂದು ಖುಷಿ ಆಯ್ತು, ಯಾಕಂದ್ರೆ ನನ್ ಸಿನಿಮಾದಲ್ಲಿ ಹಾಡಿದಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯ್ತು. ಆಮೇಲೆ ಹಂಗೆ ಜೋಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆ ಅವ್ರ ಜೊತೆ. ಅವ್ರು ತುಂಬಾ ನಗ್ತಾ ಇದ್ರು, ತುಂಬಾ ಖುಷಿ ಆಗ್ತಾ ಇತ್ತು. ಮಗು ತರ ಮಾತಾಡ್ತಾ ಇದ್ರು ಅವರು. ಆ ಭಾವನೆಗಳಿಲ್ಲ ಅವ್ರಿಗೆ. ಆಟಿಟ್ಯೂಡ್ ಆಗ್ಲಿ, ನನ್ ಗ್ರೇಟ್ ಸಿಂಗರ್ ಅನ್ನೋದು ಅವ್ರ ಮನ್ಸಲ್ಲೇ ಇರ್ಲಿಲ್ಲ. ಒಂದ್ ಮಗು ತರ ಇದ್ರು ಅವರು. ಅವಾಗ ನಾನು ಅವ್ರ ಮಗನ್ನ ಅವತ್ತನೇ ತೀರೋಗಿದ್ರು. ಅವಾಗ ಮಗನ್ ಫೋಟೋ ನೋಡ್ತಾ ಇದ್ದೆ. ಅಲ್ಲಿಂದ ಹೂ ಬಿತ್ತು ಕೆಳಗಡೆ, ಮಗನ್ ಫೋಟೋಯಿಂದ ಹೂವು ಬಿತ್ತು. ಶಾಕ್ ಆಯ್ತು, ಏನಪ್ಪ ಅನ್ಕೊಂಡು. ಅವರು ಹೇಳ್ತಾ ಇದ್ರು ಮಗನ್ಗೂ ಖುಷಿ ಆಯ್ತು ನೀನ್ ಬಂದಿರೋದು ಅಂತ. ತುಂಬಾ ಖುಷಿ ಆಯ್ತು ನನಗೆ. ಆಮೇಲೆ ಗಾಯಕಿ ಸಾಂಗ್ ಅವರು ಎಷ್ಟೇ ಮಾತಾಡ್ಲಿ ಆಟಿಟ್ಯೂಡ್ ಇಂದ ಮಾತಾಡ್ತಿರ್ಲಿಲ್ಲ, ಒಂದು ಗರ್ವದಿಂದ ಮಾತಾಡ್ತಿರ್ಲಿಲ್ಲ. ಅಷ್ಟು ಸಿಂಪಲ್, ಅಷ್ಟು ಮಗು ತರ ಮಾತಾಡ್ತಾ ಇದ್ರು. ನಾನು ಅವರಿಂದ ಕಲಿತೆ. ಎಷ್ಟೇ ಬೆಳೀಲಿ ನಾವು ಒಬ್ರು ಕಲಾವಿದ್ರು. ಒಂದು ಸರಸ್ವತಿ ನಮ್ಮೊಳಗಿದ್ದಾಗ ಅಹಂಕಾರ ಎಲ್ಲ ಬರಲ್ಲ ಅಂತ ಒಂದು ಇದು ಕಲಿತೆ. ನನ್ನ ಥಾಟ್ ಬಂತು ನನಗೆ. 100% ನಿಜ. ಅದರ ಜೊತೆಲಿ ಈ ಕೊನೆಯದಾಗಿ ಅವರನ್ನ ಭೇಟಿಯಾಗಿದ್ಯಾ ಅವಾಗ, ಅಥವಾ ಕೊನೆಯ ಭೇಟಿಯಲ್ಲಿ ಅವರೇನಾದ್ರೂ ಹೇಳಿದ್ದಿದ್ಯಾ? ಅದನ್ನ ನಮ್ ಜೊತೆ ಹಂಚ್ಕೊಳ್ಬಹುದಾ ಅಂತ. ಇಲ್ಲ, ನಾನು ಕೊನೆ ಭೇಟಿಯಾಗಿದ್ದು ಮೈಸೂರಲ್ಲೇ. ಅವ್ರು ಹುಷಾರಿಲ್ಲ ಅಂತ ಎಂದಾಗ ಅವಾಗ ಹೋಗಿ, ಇಲ್ಲ ಅವ್ರ ಆಶೀರ್ವಾದ ತಗೋಬೇಕು ಅಂತ ನಾನು ಹೋದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಕೊನೆ ಭೇಟಿ ಆಗಿದ್ದು. ಅವ್ರ ಹತ್ರ ಕಾಲ ಕಳೀತಾ ಇದ್ದೆ, ನಗಿಸ್ತಾ ಇದ್ದೆ. ನಾನು ಹೊರಡ್ತೀನಮ್ಮ ಅಂದಾಗ, ಇಲ್ಲಮ್ಮ ಕೂತ್ಕೋ, 1-2 ನಿಮಿಷ ಕೂತ್ಕೋ, ಹೋಗ್ಬೋದು ಆಮೇಲೆ ಅಂತೇಳಿ. ನನ್ಗೆ ಕೂರ್ಗ್ ಹೋಗ್ಬೇಕಾಗಿತ್ತು ಅಲ್ಲಿಂದ. ಸೊ ಹಂಗೆ ಮಾತಾಡ್ತಾ ಅವ್ರಿಗೆ ಒಂಥರ ಬೇಜಾರಾಯ್ತು. ನನಗೂ ಒಂಥರ ಹರ್ಟ್ ಆಯ್ತು. ಅಯ್ಯೋ ಏನಕ್ಕೋ ನಾನು ತಪ್ಪು ಮಾಡ್ತಿದ್ದೀನ ಅಂತ. ಆದ್ರೂ ಪಾಪ ಕಳ್ಸ್ಕೊಟ್ರು, ಆಚೆವರೆಗೂ ಬಂದು ನನ್ ಕಳ್ಸ್ಕೊಟ್ರು ಅವರು. ಅದೇ ಕೊನೆ ಭೇಟಿ ಆಗಿತ್ತು ನಾನು ಅವರು. ಮೈಸೂರಿನ ಜೊತೆಗೆ ಅವರದೊಂದು ರೀತಿಯ ಅವಿನಾಭಾವ ಸಂಬಂಧ, ಬಂಧು ಬಳಗ ಯಾರು ಇಲ್ಲ. ಆದ್ರೂ ಕೂಡ ಮೈಸೂರಿನ ಜೊತೆ ಅವ್ರಿಗಿದ್ದಂತ ನಂಟು, ಇದ್ರ ಬಗ್ಗೆ ಏನಾದ್ರೂ ಯಾವತ್ತಾದ್ರೂ ಮೈಸೂರಿನ ಬಗ್ಗೆ ಏನಾದ್ರೂ ನಿಮ್ ಜೊತೆ ಹೇಳ್ಕೊಂಡಿದ್ರಾ ಅಂತ? ಇಲ್ಲ, ಮೈಸೂರ್ ಬಗ್ಗೆ ಏನು ಹೇಳ್ಕೊಂಡಿಲ್ಲ ಅವರು. ಬಟ್ ಅವ್ರು ಮೈಸೂರ್ ಅಂದ್ರೆ ಬಹಳ ಇಷ್ಟ. ನನಗೂ ಅಷ್ಟೇ ಮೈಸೂರ್ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ
ಆಲ್ ದ ಟೈಮ್ ನಾನು ಶೂಟಿಂಗ್ ಮಾಡಿದ್ದೆ ಮೈಸೂರಲ್ಲಿ, ನಾನು ವಿಷ್ಣು ಸರ್ ಅವರೆಲ್ಲ. ಬಹುಶಃ ನೀವು ನನ್ನ ಸಿನಿಮಾಗಳು ನೋಡಿರ್ಬೋದು. ಅವ್ರಿಗೆ ವಿಷ್ಣು ಸರ್ಗೂ ಮೈಸೂರು ಅಂದ್ರೆ ಬಹಳ ಅಚ್ಚುಮೆಚ್ಚು. ಸೊ ನಾವ್ ಆಲ್ ದ ಟೈಮ್ ನಾವು ಮೈಸೂರಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು. ಅವ್ರಿಗೇನೋ ಒಂದು ಸೆಂಟಿಮೆಂಟ್ ವಿಷ್ಣು ಸರ್ಗೆ ಆಗ್ಲಿ, ಇವ್ರಿಗೂ ಅಷ್ಟೇ, ಜಾನಕಿ ಅವ್ರಿಗೆ, ನಾನು ಇಲ್ಲೇ ಪೀಸ್ಫುಲ್ ಆಗಿರ್ತೀನಿ, ನನ್ ಮಗ ಹೋದ್ರು ಇನ್ನು ನಾನು ಮೈಸೂರಲ್ಲೇ ಬಂದ್ ಸೆಟ್ಲ್ ಆಗ್ತೀನಿ ಅಂತಾನೆ ಹೇಳ್ತಾ ಇದ್ರು ಅವ್ರು. ಈ ಪುತ್ರ ಶೋಕ ನಿರಂತರಂ ಅಂತಾರೆ ಮೇಡಮ್, ಆ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಆ ನಂತರದಲ್ಲಿ ಸ್ವಲ್ಪ ಭಾವುಕರಾದ್ರು ಅಥವಾ ತೀರಾ ಅದನ್ನ ಮನ್ಸ್ಗೆ ಹಚ್ಕೊಂಡ್ರು ಅಂತ ಅನೇಕರು ಹೇಳ್ತಾ ಇದ್ರು. ಮಗನ್ ಬಗ್ಗೆ ತುಂಬಾ ಅದ್ಭುತ ಇದ್ರು. ಅಳ್ತಾ ಇದ್ದಾಗ ನಾನು ಅದನ್ನ ಡೈವರ್ಟ್ ಮಾಡ್ತಿದ್ದೆ. ಇಲ್ಲಮ್ಮ, ಮಗ ಇಲ್ಲೇ ಇದಾರೆ, ಎಲ್ಲೂ ಹೋಗಿಲ್ಲ, ಇಲ್ಲ ಅವ್ರು ಹೋಗ್ಬಿಟ್ರು, ನಾನು ಇಲ್ಲೇ ಬಂದಿರ್ತೀನಿ ನಾನು ಅಂತಾನೆ ಸೆಂಟಿಮೆಂಟ್ ಮಾತಾಡ್ತಾ ಇದ್ರು. ಅದು ನಾನು ಅವ್ರಿಗೆ ಹೇಳ್ತಿದ್ದೆ, ಒಂದ್ ಸ್ವಲ್ಪ ಧೈರ್ಯ ತುಂಬಿಸ್ತಾ ಇದ್ದೆ. ಇಲ್ಲಮ್ಮ, ಅವ್ರೆಲ್ಲೂ ಹೋಗಿಲ್ಲ, ನಿಮ್ ಮನ್ಸಲ್ಲೇ ಇದಾರೆ, ನೋಡಿ ಎಷ್ಟ್ ಚೆನ್ನಾಗ್ ಹೂವ ಬಿತ್ತು ಅಂತ ಹೇಳಿದಾಗ ಹೌದೌದು ಇಲ್ಲೇ ಇದ್ದಾನೆ ಅಂತ ಹೇಳ್ತಾ ಇದ್ರು. ಆಗ್ಲೇ ಹೇಳ್ತಾ ಇದ್ರಿ, ಅವರಿಂದ ಒಂದು ವಿಚಾರವನ್ನ ನಾನು ಅಳವಡಿಸ್ಕೊಂಡೆ ಅಂತ. ಇದೇ ರೀತಿ ಅನೇಕರಿಗೆ ಅವ್ರ ಮಾದರಿ, ಅನೇಕರಿಗೆ ಅವರು ಪ್ರೇರಣೆ, ಸ್ಫೂರ್ತಿ ಕೂಡ ಹೌದು. ಜನರು ಇಂಥ ಒಂದು ವಿಚಾರವನ್ನ ಜಾನಕಿ ಅಮ್ಮನವರಿಂದ ಅಳವಡಿಸ್ಕೊಳ್ಬೇಕು, ಸ್ಫೂರ್ತಿಯಾಗಿ ಪಡಿಬೇಕು ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾವ್ ಎಷ್ಟೇ ಮೇಲ್ ಹೋದ್ರುನು ನಮ್ ಗರ್ವನ್ ತಗೊಂಡ್ ಹೋಗ್ಬಾರ್ದು, ನಮ್ ಸಿಂಪ್ಲಿಸಿಟಿ ತಗೊಂಡ್ ಹೋಗ್ಬೇಕು. ಇದು ಅವರಿಂದ ಪಾಠ ಕಲ್ತಿದ್ದೆ ನಾನು. ಇದಕ್ಕಿಂತ ಮುಂಚೆ ರಾಜ್ಕುಮಾರ್ ಅಪ್ಪಾಜಿನೂ ನೋಡ್ತಾ ಇದ್ದೆ ನಾನು. ಅವ್ರು ಆ ಸಿಂಪ್ಲಿಸಿಟಿನ ನೋಡ್ಕೊಂಡ್ ಬಂದಿದ್ ನಾನು. ವಿಷ್ಣು ಸರ್ ಆಗ್ಲಿ, ರಾಜ್ಕುಮಾರ್ ಸರ್ ಆಗ್ಲಿ, ಆ ಸಿಂಪ್ಲಿಸಿಟಿ ನಾನು ಇನ್ನೂ ಮರ್ತಿಲ್ಲ. ಯಾಕಂದ್ರೆ ಎಷ್ಟೋ ಒಬ್ರು ಕಲಾವಿದರು ಸರಸ್ವತಿ ಇರ್ತಾರೆ ಅನ್ನೋದು ಎಕ್ಸಾಂಪಲ್ ನಾನು ಕಲ್ತೆ ಅವರಿಂದ. ಅದೊಂದು ಕಲ್ತೆ ನನ್ನ ಲೈಫ್ ಲಾಂಗ್, ನನ್ನ ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ಅಂತ. ಹಾಗೆ ನನ್ನ ತಂದೆ ತಾಯಿನೂ ನನ್ಗೆ ಹೇಳ್ಕೊಟ್ರು, ಸಿಂಪ್ಲಿಸಿಟಿನೇ ಲೈಫ್ ಅಲ್ಲಿ ಲಾಸ್ಟ್ ಅಲ್ಲಿ ಇರೋದು ಅಂತ. ಸೊ ಹಾಗೆ ಕಲಿತಾ ಹೋಗ್ತಾ ಇದ್ದೀವಿ. ಒಬ್ಬೊಬ್ಬರಿಂದ ಒಬ್ಬೊಬ್ರು ಪಾಠ ಕಲಿಬೋದು ನಾವು ಅಷ್ಟೇ. ನಿಜ 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 ಮೇಡಮ್. ಅದರ ಜೊತೆಯಲ್ಲಿ ನೀವು ಸರಳತೆ ಅಂದಾಗ ನೆನಪಾಗಿದ್ದು, ಅಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಬಂದಿದ್ರಲ್ಲ, ಆಗ್ಲೇ ಮಾತಾಡಿಸ್ತಾ ಇದ್ರು. ಅವ್ರು ಹೇಳ್ತಾ ಇರೋದು, ಅಕ್ಕಪಕ್ಕದಲ್ಲಿದ್ವಿ, ಪಕ್ಕದ ಬೀದಿಯಲ್ಲಿದ್ವಿ, ಆ ಇಡೀ ವಟಾರ ಅಥವಾ ಇಡೀ ಬೀದಿಯಲ್ಲಿದ್ದವರು ಅಥವಾ ಇಡೀ ಮೈಸೂರಲ್ಲಿದ್ದವರು, ಅವ್ರು ಎಲ್ರಿಗೂ ಕೂಡ ಅವ್ರು ಬಹಳ ಚಿರಪರಿಚಿತರು, ಅದರ ಜೊತೆಲಿ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅಂತ. ಇದು ಹೇಗ್ ಸಾಧ್ಯ ಅನ್ನುವಂತ ಒಂದ್ ರೀತಿ ಕುತೂಹಲ. ಯಾಕಂದ್ರೆ ಎಲ್ಲರ ಜೊತೆ ಒಂದೇ ರೀತಿಯ ಒಡನಾಟ, ಅವ್ರ ಜೊತೆ ಊಟ ಮಾಡಿದ್ದೆ, ಅವ್ರ ಜೊತೆ ಮಾತಾಡಿದೆ, ಅವ್ರು ನಂಗೆ ಫೋನ್ ಮಾಡ್ತಾರೆ, ಹೀಗೆಲ್ಲ ಹಂಚ್ಕೊಳ್ತಾ ಇದ್ದಾರೆ ಜನ. ಇವಾಗ ನಾನೇ ಹೇಳ್ತಿದ್ದೀನಿ, ನಮ್ ತಾಯಿ ಮಂಜುಳಾ ಅವರು ಕೈ ಹಿಡಿದ ತಕ್ಷಣ ಅವ್ರು 2-3 ದಿವಸದಿಂದ ಊಟ ಮಾಡಿರ್ಲಿಲ್ಲ, ಕೈಯೂ ತೊಳ್ದಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ನಾನು ಅಷ್ಟೇ ಜಾನಕಿ ಅಮ್ಮನ ಜೊತೆ ಅವ್ರು ಕುತ್ಕೊಳ್ತಾ ಇವಾಗ ಅವ್ರ ಬಜ್ಜಿ ಬೋಂಡ ಎಲ್ಲ ಕೊಟ್ರು, ನನಗೆ ತಿಂತಾ ಇದ್ದೆ, ಅವ್ರ ಜೊತೆನೆ ಕುತ್ಕೊಂಡು ಊಟ ಮಾಡ್ತಿದ್ದೆ ನಾನು. ಸೊ ಇದು ನನ್ಗೆ ಇನ್ನೂ ಮರೆಯಕ್ ಆಗ್ತಿಲ್ಲ. ಇವಾಗ್ಲೂ ಅನ್ಕೊಂಡಿರೋದು ಜಾನಕಿ ಅಮ್ಮ ಹೋಗಿಲ್ಲ, ಜಾನಕಿ ಅಮ್ಮ ಇದಾರೆ ಅಂತಾನೆ ತಿಳ್ಕೊಂಡಿದ್ದೀನಿ ಅಷ್ಟೇ ನಾನು. ನಿಜ. ಜಾನಕಿ ಅಮ್ಮನವ್ರ ಹಾಡು ಯಾವ ರೀತಿ ಅಂತಂದ್ರೆ, ಬಹುಶಃ ಅವ್ರ ಹಾಡನ್ನ ಹಾಡೋದಿಕ್ಕೆ ಹಾಡುಗಾರರೇ ಆಗ್ಬೇಕಾಗಿಲ್ಲ, ನಾನ್ ಸಿಂಗರ್ಸ್ ಕೂಡ ಬಹಳ ಇಂಪಾಗಿ ಹಾಡಬಹುದು. ನಿಮ್ಗೆ ಯಾವ ಹಾಡು ಇಷ್ಟ? 1-2 ಸಾಲುಗಳನ್ನ ಅವರಿಗೆ ಒಂದ್ ರೀತಿಯಲ್ಲಿ ಅವ್ರಿಗೆ ಅರ್ಪಣೆ ಮಾಡೋ ರೀತಿಯಲ್ಲಿ ಹಾಡ್ಬೋದಾ ಅಂತ. ಅವ್ರಿಗೆ ಹೇಳೋ ಮುಂಚೆ ನಾನು 2 ಮಾತು ಹೇಳ್ತೀನಿ. ನಾನು ತುಂಬಾ ಕೇಳ್ದೆ, ಯಾಕಂದ್ರೆ ನನ್ನ ಕುತೂಹಲ ಏನಂದ್ರೆ, ಈ ಸೀನಿಯರ್ ಆಗ್ಲಿ, ರಾಜ್ಕುಮಾರ್ ಸರ್ ಆಗ್ಲಿ, ಜಾನಕಿ ಅಮ್ಮ ಹೇಗೆ ಭಾಷೆಗಳನ್ನ ಕಲಿಯುತ್ತಿದ್ರಿ ನೀವು ಅಂತ ಎಲ್ಲ ಕೇಳ್ತಿದ್ದೆ. ಅದು ಹಾಗೆ ಬಂದ್ಬಿಡ್ತಿತ್ತು. ನಾನೇನು ಟೆನ್ಷನ್ ತಗೋತಿಲ್ಲ, ಸ್ಟ್ರೆಸ್ ತಗೋತಿರ್ಲಿಲ್ಲ, ಅದು ಹಾಗೆ ಬರ್ತಾ ಇತ್ತು. ಕಲಿಬಹುದು. ನಮ್ಮ ಮನಸ್ಸಲ್ಲಿ ಏನಂದ್ರೆ, ಕಲಿಯಕ್ಕಾಗಲ್ಲ, ನನಗೆ 2 ಇರುತ್ತೆ ನಮಗೆ, ನಾವು ಕಲಿಬೇಕು, ಅದೇ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಫೋಕಸ್ ಕಾನ್ಸಂಟ್ರೇಷನ್ ಇತ್ತು ಅಂದ್ರೆ. ಸೊ ಹಾಗೆ ಅವ್ರ ಹತ್ರ ಕಲಿತು ನಾನು ಒಂಥರ ಬೇಜಾರಾದಾಗ ಅವ್ರ ಹಾಡು ತುಂಬಾ ಕೇಳ್ತಾ ಇದ್ದೆ. ಯಾವುದು ಜೊತೆಯಲ್ಲಿ ಸಾಂಗ್ ಬಹಳ ಇಷ್ಟ. ಅವ್ರ ಜೊತೆ ನಾನು ಹೇಳ್ತಾ ಇದ್ದೆ ನಾನು. ಅದು ಮತ್ತೆ ಪಲ್ಲವಿ ಸಾಂಗ್ಸ್ ಅಂತ ಬಹಳ ಇಷ್ಟ. ಒಂಥರ ಮೂಡ್ಗೆ ಕನೆಕ್ಟ್ ಆಗ್ತೀವಿ ನಾವು. ಆಮೇಲೆ ಬಹಳ ಬಂಗಾರ ನೀನು, ಅವರು ಎಲ್ಲ ಬೇರೆ ಅಂದ್ರೆ. ಆಮೇಲೆ ಇನ್ನೊಂದು ಸಾಂಗ್ ಜೀವ ಹೂವಾಗಿ, ಆ ಸಾಂಗ್ ತುಂಬಾ ಇಷ್ಟ ನನಗೆ. ಒಂಥರ ಅದು ಮೂಡಿಗೆ ತಗೊಂಡೋಗುತ್ತೆ. ಗೀತಾಂಜಲಿ ತೆಲುಗು ಹಾಡಿದ್ರು, ಜಾನಕಮ್ಮ ಮತ್ತು ಬಾಲಸುಬ್ರಹ್ಮಣ್ಯಂ ಅವರು, ಇದನ್ನೆಲ್ಲ ಕೇಳ್ತಿದ್ದೆ ನಾನು, ಆಡ್ತಾ ಇದ್ದೆ ಅಂತ. ಅದೇ ಬಂದ್ಬಿಡ್ತಾ ಇತ್ತು ನನಗೆ. ನಾನು ಏನು ತರದೆ ಅಲ್ಲೇ ಫೋಕಸ್ ಅಲ್ಲೇ ಇರ್ತಿತ್ತು, ಅಲ್ಲೇ ಕಾನ್ಸಂಟ್ರೇಷನ್ ಇರ್ತಿತ್ತು. ಹಂಗಾಗಿ ನಾನು ಕಲಿತೆ. ನನಗೆ ಭಾಷೆ ಏನು ಡಿಫರೆನ್ಸ್ ಅನ್ಸಲಿಲ್ಲ. ಭಾಷೆ ಅಲ್ಲ, ನಾವು ಮಾಡೋ ಫೋಕಸ್ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಾನಾಗ್ಲೇ ಕೇಳಿದೆ, 1-2 ಸಾಲುಗಳು ಅವರಿಗಾಗಿ ನಮನ ಸಲ್ಲಿಸುವಂತ ನಿಟ್ಟಿನಲ್ಲಿ ಹಾಡೋದಾದ್ರೆ ಅಂತ. ಜೊತೆಯಲ್ಲಿ ಸಾಂಗ್ ಬಹಳ ಇಷ್ಟ.
ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ಹೀಗೆ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಇದಿಷ್ಟ ನಂಗೆ ಅರ್ಥ. ನಿಜ, ಜಾನಕಿ ಅಮ್ಮನವರು ಬಹುಶಃ ಇಂಥ ಹಾಡುಗಳ ಮೂಲಕವೇ ನಮ್ಮ ಜೊತೆಲೇ ಇರ್ತಾರೆ ಅನ್ನುವಂಥ ರೀತಿಯಲ್ಲಿ ಭಾಸ ಆಗುತ್ತೆ. ಧನ್ಯವಾದ. ಅವ್ರು ನಮ್ಮ ಜೊತೆಲೇ ಇದಾರೆ. ಅಂತ ಸಿಂಗರ್ ಬರಲ್ಲ ಮೇಡಮ್. ಸಿಂಗರ್ ಇನ್ ಲೈಫ್ ಅಲ್ಲಿ ಆತರ ನಾವ್ ನೋಡ್ತೀವೋ ಗೊತ್ತಿಲ್ಲ, ಬಟ್ ಅಂತ ಸಿಂಗರ್ ಬರಲ್ಲ. 6 ದಶಕಗಳ ಕಾಲ, ಒಂದು 3 ತಲೆಮಾರುಗಳು, ಇನ್ನೂ ಒಂದು ತಲೆಮಾರು ಕೇಳುವಂತ ಹಾಡುಗಳನ್ನ ಕೊಟ್ಟಿರೋದಿದೆಯಲ್ಲ, ಬಹಳ ಅಪರೂಪ. ಹೌದು. ಆಮೇಲೆ ಎಷ್ಟೊಂದು ಪ್ರೇಮಲೋಕ ಸಾಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ, ಅದನ್ನು ಕೇಳ್ತಿದ್ದೆ ನಾನು. ಅವ್ರಿಗೆ ತೆಲುಗು ಭಾಷೆ ಇದ್ರೂನು ಬಟ್ ಅದನ್ನ ಕಲಿತು ಆ ಸ್ಪಷ್ಟನೆ ಇದೆಯಲ್ಲ ಕನ್ನಡದಲ್ಲಿ, ಅದು ಬಹಳ ಕಷ್ಟ ಉಚ್ಚಾರಣೆ ಮಾಡೋದು. ಅನ್ಸದಿಲ್ಲ ಅವ್ರು ಮಾಡಿದ್ದಾರೆ ಅಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಒಂಚೂರು ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ಹ್ಯಾಟ್ಸ್ ಆಫ್ ಟು ಜಾನಕಿ ಅಮ್ಮ. ಬಹಳಷ್ಟು ಕಲಿಯೋದಿದೆ ಅವರಿಂದ, ಬೆಳೆಯುವಂತವರು ಬಹಳಷ್ಟು ಕಲಿಯೋದಿದೆ. ಧನ್ಯವಾದ ಪ್ರೇಮಾ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ, ಅವರ ಜೊತೆಗಿನ ಒಡನಾಟವನ್ನ ಹಂಚಿಕೊಂಡಿದ್ದಕ್ಕೆ. ಜಾನಕಿ ಅಮ್ಮನವರನ್ನ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ, ಆದ್ರೆ ಪ್ರತಿಯೊಬ್ಬರು ಅವರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇರೋದು ಅವ್ರು ಹಾಡಿರುವಂತ ಹಾಡು, ಆ ಧ್ವನಿಯ ಮೂಲಕ. ಆ ಧ್ವನಿ ಯಾವತ್ತಿಗೂ ಕೂಡ ದೂರ ಆಗೋದಿಲ್ಲ ಅನ್ನುವಂಥದ್ದನ್ನ ಕೂಡ ಅನೇಕರು ಹೇಳ್ತಾ ಇದ್ದಾರೆ. ಬರ್ತಾ ಇರುವಂತಹ ಜನರನ್ನ ಗಮನಿಸ್ತಾ ಇರುವಾಗ ಅನ್ಸೋದು, ಸಾರ್ವಜನಿಕರು ಎಲ್ಲರೂ ಕೂಡ ದರ್ಶನವನ್ನ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. 88 ವರ್ಷ, ಅದರಲ್ಲಿ 60 ವರ್ಷಗಳ ಕಾಲ ಹಾಡನ್ನ ಹಾಡಿ ಅದರಲ್ಲಿ 48,000 ಹಾಡುಗಳನ್ನ ಹಾಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಇತಿಹಾಸವೇ ಸರಿ.